ಸರ್, ದಿನಾಂಕ 16/4 ಅಂದ್ರೆ ಏಪ್ರಿಲ್ 16ನೇ ತಾರೀಕು ಕಳೆದ 2 ತಿಂಗಳ ಹಿಂದೆ ಆನೇಕಲ್ ಠಾಣಾ ವ್ಯಾಪ್ತಿಯ ಬಗ್ಗನದೊಡ್ಡಿ ಅಂತ ಹೇಳಿ ಅಲ್ಲಿ ದುರ್ಗಾ ಕನ್ಸ್ಟ್ರಕ್ಷನ್ ಅಂತೇಳಿ ಅವರಿಗೆ ಸೇರಿದೆ ಎನ್ನಲಾದ, ಅದು ದರ್ಶನ್ ಅವರಿಗೆ ಸೇರಿದೆ ಅಂತೇಳಿ ಹೇಳ್ತಾರೆ. ಆ ಒಂದು ಫಾರ್ಮ್ ಹೌಸ್ ನಲ್ಲಿ ಒಬ್ಬ ಶ್ರೀಧರ್ ಅಂತೇಳಿ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ, 39 ವರ್ಷ. ಆತ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಆನೇಕಲ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲ ಮಾಡಿ ತನಿಖೆ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಶ್ರೀಧರ್ ಅವರ ತಂದೆ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಆ ಕಂಪ್ಲೇಂಟ್ ನಲ್ಲಿ ಈತನಿಗೆ 39 ವರ್ಷ ಆಗಿತ್ತು, ಇನ್ನು ಮದುವೆ ಮಾಡಿರಲಿಲ್ಲ. ಹಿಂದೆ ಯಾವುದೋ ಒಂದು ಹುಡುಗಿ ವಿಚಾರಕ್ಕೆ ಈತ ನಮ್ಮ ಜೊತೆ ಜಗಳ ಮಾಡಿಕೊಂಡಿದ್ದ. ಅದಾದ್ಮೇಲೆ ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ನಾವು FSLಗೆ ಎಲ್ಲ ಮಟೀರಿಯಲ್ ಅನ್ನು ಕಳಿಸಿದ್ದೀವಿ, ಇನ್ನು ಬರುವುದು ಪೆಂಡಿಂಗ್ ಇದೆ. ಇದರಲ್ಲಿ ಒಂದು ಡೆತ್ ನೋಟ್ ಸಹಿತ ಸಿಕ್ಕಿದೆ. ಆ ಒಂದು ಡೆತ್ ನೋಟ್ ಅಲ್ಲಿ ಆತ ತನ್ನ ಸಾವಿಗೆ ಯಾರು ಕಾರಣವಲ್ಲ, ಇದಕ್ಕೆ ತನ್ನ ಒಂಟಿತನದಿಂದ ತಾನು ಸಾಯ್ತಾ ಇದ್ದೀನಿ, ದಯವಿಟ್ಟು ಪೊಲೀಸರು ಯಾರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಬರೆದಿದ್ದಾನೆ. ಅದರ ಜೊತೆಗೆ ಒಂದು ವಿಡಿಯೋ ಸಹಿತ ಸಿಕ್ಕಿದೆ. ಆ ವಿಡಿಯೋದಲ್ಲಿ ಸಹಿತ ಇದೇ ಮಾತನ್ನ ಆತ ಹೇಳಿದ್ದಾನೆ. ಈ ಎಲ್ಲ ವಿಚಾರವಾಗಿ ತನಿಖೆ ನಡೀತಾ ಇದೆ. PM ರಿಪೋರ್ಟ್ ಮತ್ತೆ FSL ರಿಪೋರ್ಟ್ ಬಂದ ಆಧಾರದ ಮೇಲೆ PM ರಿಪೋರ್ಟ್ ಇದೆ, ಬಟ್ FSL ರಿಪೋರ್ಟ್ ಪೆಂಡಿಂಗ್ ಇದೆ. ಅದು ಬಂದ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ನಾವು ಇಲ್ಲ. ಅದೇ ಅವನು ಒಂಟಿತನ ಇತ್ತು ಮತ್ತು ಮನೆಯಲ್ಲಿ ಮದುವೆ ಮಾಡ್ತಾ ಇರಲಿಲ್ಲ ಅಂತೇಳಿ ಒಂದು ವಿಚಾರ ಇದೆ. ಆ ಒಂದು ವಿಚಾರಕ್ಕೆ ಆಗಿದೆ ಅಂತ ಬಿಟ್ರೆ ಬೇರೆ ಯಾವುದು ಕಾರಣ ಇಲ್ಲ ಅಂತೇಳಿ ನಮ್ಮ ತನಿಖೆ. ಎಷ್ಟು ಸಾಯಕ್ಕಿಂತ ಮುಂಚೆ ಮೊಬೈಲ್ ವಿಡಿಯೋ ಮಾಡ್ಕೊಂಡಿದ್ದ, ಏನಂತ ಹೇಳಿದ? ಮೊಬೈಲ್ ವಿಡಿಯೋ ಒಂದು ವಿಡಿಯೋದಲ್ಲಿ ತನಗೆ ಒಂಟಿತನ ಕಾಡ್ತಾ ಇತ್ತು. ತನಗೆ ಅದರಿಂದ ನಾನು ತನ್ನ ಸಾವಿಗೆ ನಾನೇ ಕಾರಣ, ಬೇರೆ ಯಾರು ಕಾರಣವಲ್ಲ, ಪೊಲೀಸರು ದಯವಿಟ್ಟು ಯಾರು ತೊಂದರೆ ಕೊಡಬೇಡಿ. ಆಮೇಲೆ ತನ್ನ ತಂದೆ ತಾಯಿಗೆ ಹೇಳ್ತಾನೆ ಸಾರಿ ಕೇಳ್ತಾನೆ, ಮತ್ತು ತನಗೆ ಒಂದು ಮನೆ ಕಟ್ಟಕ್ಕಾಗಲಿಲ್ಲ, ಒಂದು ಗೋರಿ ಕಟ್ಟಿ ಅಂತ ಹೇಳಿ ಮಾತಾಡಿದ್ದಾನೆ. ಅದು ವಿಡಿಯೋನೂ ಇದೆ ಮತ್ತು ಡೆತ್ ನೋಟ್ ಸಹಿತ ಇದೆ. ಅದರದ ಆಧಾರದ ಮೇಲೆ ತನಿಖೆ ಶ್ರೀಧರ್ ಹಿನ್ನೆಲೆ ಏನಂತ ಸರ್? ಎಷ್ಟು ವರ್ಷದಿಂದ ಇಲ್ಲಿ ಕಳೆದ 1 ವರ್ಷದಿಂದ ಮಾಡ್ತಾ ಇದ್ದ ಅಂತ ಹೇಳಿ ಮಾಹಿತಿ ಇದೆ. ಅದಕ್ಕಿಂತ ಮೊದಲು ಅಲ್ಲೇ ಅಕ್ಕಪಕ್ಕದಲ್ಲಿ ಅಲ್ಲಿ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿಲ್ಲ. ವಿಡಿಯೋದಲ್ಲಿ